ಪ್ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ನಾನು ಸ್ವಾಗತಿಸ್ತಿದ್ದೇನೆ. ಈ ಕ್ರಿಸ್ಮಸ್ ಹಬ್ಬದ ತಿಂಗಳಲ್ಲಿ ನಾವೆಲ್ಲರೂ ದೇವರ ವಾಕ್ಯದ ಮೂಲಕವಾಗಿ ಬಲ ಹೊಂದುತ್ತಾ ಸಾಕ್ತಾ ಇದ್ದೀವಿ. ದೇವರ ಯೋಜನೆಗಳನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಂಡು ಆತ್ಮಿಕವಾಗಿ ಬಲ ಹೊಂದಿ ಆತನೊಂದಿಗೆ ಜೀವಿಸ್ತಾ ಇದ್ದೀವಿ. ಬನ್ನಿ ಪ್ರಿಯರೇ, ದೇವರ ವಾಕ್ಯವನ್ನ ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 14ನೇ ವಚನ. ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಪ್ರಿಯರೇ, ಪರಲೋಕದಿಂದ ಒಂದು ದೊಡ್ಡ ಸೈನ್ಯವೇ ಕಾಣಿಸಿಕೊಂಡು ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂಬುದಾಗಿ ದೇವದೂತರು ದೇವರನ್ನು ಕೊಂಡಾಡುವುದನ್ನು ಇಲ್ಲಿ ಕಾಣ್ತಾ ಇದ್ದೀವಿ. ಪ್ರಿಯರೇ, ಇದೊಂದು ಆಶ್ಚರ್ಯಕರವಾದ ಸಂಗತಿ. ಇದು ಊಹೆಗೂ ಮಿಗಿಲಾದಂಥ ಕಾರ್ಯವಾಗಿದೆ. ನಮ್ಮ ನಂಬಿಕೆಗೆ ಮೀರಿದ್ದು, ನಮ್ಮ ಭಕ್ತಿಗೆ ಮೀರಿದ್ದು, ನಮ್ಮ ಒಳ್ಳೆತನಗಳಿಗೆ ಮೀರಿದ್ದು, ಎಲ್ಲ ವಿಷಯಗಳಿಗೂ ಇದು ಮೀರಿದ ಕಾರ್ಯವಾಗಿದೆ. ಯೋಚಿಸಿರಿ, ಪರಲೋಕದ ಒಂದು ದೊಡ್ಡ ಸೈನ್ಯವೇ ಕಾಣಿಸಿಕೊಂಡು ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ ಅಂತೆ. ಹೌದು ಪ್ರೇರೆ, ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ ಆದರೆ ಭೂಲೋಕದಲ್ಲಿ ಮನುಷ್ಯರು ಸಮಾಧಾನ ಹೊಂದುತ್ತಾರೆ. ನಾವು ನಿಜವಾದ ಜೀವವುಳ್ಳ ದೇವರನ್ನ ಆರಾಧಿಸುವಾಗ, ದೇವರು ಸಂತೋಷ ಪಡುವಾಗ ಮನುಷ್ಯರ ಒಳಗಡೆ ಸಮಾಧಾನ ಉಂಟಾಗ್ತದೆ. ಎಂಥ ಶುಭ ವರ್ತಮಾನವನ್ನ ಈ ಭೂಮಿಗೆ ದೊಡ್ಡ ಪರಲೋಕದ ಸೈನ್ಯವೇ ಸಾರ್ತಿದ್ದಾರೆ. ಇಲ್ಲಿ 3 ವಿಷಯವನ್ನು ನೋಡ್ತೀವಿ. ಒಂದು, ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ ಅಂತೆ. ಯಾಕೆ? ಮಾನವರನ್ನ ರಕ್ಷಿಸುವುದಕ್ಕಾಗಿ ರಕ್ಷಕನಾಗಿರುವ ಯೇಸು ಮನುಷ್ಯನಾಗಿ ಲೋಕದಲ್ಲಿ ಹುಟ್ಟಿದ್ದಾನೆ. ಆದ್ರಿಂದ ಮಾನವರನ್ನ ದೇವರ ಹತ್ರ ಸೇರಿಸುವುದಕ್ಕಾಗಿ ಪಾಪ ಮಾಡಿ ದೇವರಿಂದ ದೂರ ಆದ ಮೇಲೆ ಪಾಪವು ದೇವರಿಗೂ ಮನುಷ್ಯರ ಮಧ್ಯದಲ್ಲಿ ಗೋಡೆಯಾಗಿ ನಿಂತಿತ್ತು. ಆ ಗೋಡೆಯನ್ನು ಕೆಡವಿ ತನ್ನ ರಕ್ತದ ಮೂಲಕವಾಗಿ ಶುದ್ಧಿಪಡಿಸಿ ದೂರ ಹೋದಂಥ ಜನರನ್ನ ತಂದೆಯ ಬಳಿಗೆ ತರುವುದಕ್ಕಾಗಿ ಪರಲೋಕದಿಂದ ನಮ್ಮ ರಕ್ಷಕನಾಗಿರುವ ಯೇಸು ಮನುಷ್ಯನಾಗಿ ಲೋಕಕ್ಕೆ ಬರಬೇಕಾಗಿತ್ತು. ಇದೊಂದು ದೊಡ್ಡ ಶುಭ ವರ್ತಮಾನ. ಎರಡನೇದಾಗಿ ನಾವು ನೋಡ್ತೀವಿ, ಮನುಷ್ಯರೊಳಗಡೆ ಸಮಾಧಾನ. ಮನುಷ್ಯರೊಳಗಡೆ ಇವತ್ತು ಸಮಾಧಾನನೇ ಇಲ್ಲ. ಹೋಗ್ಲಿ, ಮನುಷ್ಯರೊಳಗಡೆ ಮಾತ್ರ ಅಲ್ಲ, ಕುಟುಂಬಗಳಲ್ಲೂ ಕೂಡ ನಾವು ನೋಡುವಾಗ ಸಮಾಧಾನ ಇಲ್ಲ. ಒಂದೇ ತಾಯಿ ಮಕ್ಕಳಾಗಿರ್ತಾರೆ, ಆದರೆ ಸಮಾಧಾನ ಇಲ್ಲ. ಬೆಳಗ್ಗೆ ಆಯ್ತು ಅಂದ್ರೆ, ಮಧ್ಯಾಹ್ನ ಆಯ್ತು, ರಾತ್ರಿ ಆಯ್ತು ಅಂದ್ರೆ ಯಾವ್ದಾರ ಒಂದು ವಿಷಯಕ್ಕೆ ಜಗಳ. ಮನೆಗಳಲ್ಲಿ ಸಮಾಧಾನನೇ ಇಲ್ಲ. ಮನುಷ್ಯರೊಳಗಡೆ ಸಮಾಧಾನ ಅನ್ನೋದು ಕಾಣಕ್ಕೆ ಇಲ್ಲ. ಯಾವುದಾದ್ರೂ ಒಂದು ಮಾರ್ಕೆಟ್ ಸ್ಥಳಗಳಲ್ಲಾಗಿ ನೋಡಿ, ಒಂದು ವ್ಯವಹಾರಗಳಲ್ಲಿ ನೋಡಿ, ಅಥವಾ ಓದುವಂಥ ಸ್ಥಳಗಳಲ್ಲಿ ನೋಡಿ, ಕೆಲಸ ಮಾಡುವಂಥ ಸ್ಥಳಗಳು ನೋಡಿ, ಅಥವಾ ಪಟ್ಟಣಗಳಲ್ಲಿ ನೋಡಿ, ರಾಜ್ಯದಲ್ಲಿ ನೋಡಿ, ಆಡಳಿತದಲ್ಲಿ ನೋಡಿ, ಎಲ್ಲಿ ನೋಡಿದ್ರು ದೇಶದ ನಡುವೆಗಳಲ್ಲಿ ನೋಡಿದ್ರು ಒಂದು ಸಮಾಧಾನ ಮನುಷ್ಯರೊಳಗಡೆ ಇಲ್ವೇ ಇಲ್ಲ. ಸಮಾಧಾನದ ಮಾತುಕತೆಗಳಿಲ್ಲ, ಸಮಾಧಾನದ ಒಪ್ಪಂದವೇ ಇಲ್ಲ. ಎಲ್ಲವೂ ಕೂಡ ಗಲಿಬಿಲಿ, ಎಲ್ಲವೂ ಕೂಡ ಅಸಮಾಧಾನ, ಎಲ್ಲವೂ ಕೂಡ ಭಯ, ಎಲ್ಲವೂ ಕೂಡ ಚಿಂತೆ, ಎಲ್ಲವುದರ ಹಿಂದಿರುವಂಥದ್ದು ಅನುಮಾನಗಳು ನಾವು ನೋಡ್ತೀವಿ. ಸಮಾಧಾನನೇ ಇಲ್ಲ. ಆದರೆ ಸಮಾಧಾನ ಇಲ್ಲದಂಥ ವ್ಯಕ್ತಿ ಆಗಿರ್ಬೋದು, ಅಥವಾ ಜೀವಿತ ಆಗಿರ್ಬೋದು, ಅಥವಾ ಕುಟುಂಬ ಆಗಿರ್ಬೋದು, ಅಥವಾ ರಾಜ್ಯ ದೇಶ ಆಡಳಿತವಾಗಿರ್ಬೋದು, ಅದು ಚದುರಿಸಲ್ಪಡ್ತದೆ. ಯಾಕಂದ್ರೆ ಸಮಾಧಾನ ಹುಡುಕಿ ಜನರು ತಮ್ಮ ಇಷ್ಟ ಬಂದಂಗೆ ಹೋಗ್ಬಿಡ್ತಾರೆ. ಪ್ರಿಯರೇ, ಇಲ್ಲಿ ಒಂದು ಶುಭ ವರ್ತಮಾನ ಏನಂತಂದ್ರೆ, ಮನುಷ್ಯರೊಳಗೆ ಸಮಾಧಾನ ಉಂಟು ಮಾಡುವಂತ ರಕ್ಷಕನು ಯೇಸು ಹುಟ್ಟು ಬಂದಿದ್ದಾನೆ. ಚದುರಿಸಲ್ಪಟ್ಟಂತ ನಿಮ್ಮನ್ನ ಚದುರಿಸಲ್ಪಟ್ಟಂತ ಜನರನ್ನ ಒಟ್ಟುಗೂಡಿಸಿ ಅವರಲ್ಲಿ ಐಕ್ಯತೆ, ಪ್ರೀತಿ, ಅನ್ಯೋನ್ಯತೆ ತರುವುದಕ್ಕಾಗಿ, ಆ ಸಮಾಧಾನದಿಂದ ಕಟ್ಟುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಜನಿಸಿ ಬಂದಿದ್ದಾನೆ. ಸೈತಾನನು ಮನುಷ್ಯರ ಮನಸ್ಸಿನಲ್ಲಿ ದ್ವೇಷ, ಹೊಟ್ಟೆ ಕಿಚ್ಚುಗಳು, ಅಹಂಕಾರಗಳು, ಜಗಳಗಳು ಅಥವಾ ಸ್ವಾರ್ಥತೆಗಳನ್ನ ಹೆಚ್ಚಿಸಿ ಮನುಷ್ಯರನ್ನ ಸಮಾಧಾನ ಇಲ್ಲದಂತೆ ಚದುರಿಸಿಬಿಟ್ಟ. ರಕ್ಷಕನಾಗಿರುವ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟು ಬಂದು ಮನುಷ್ಯರೊಳಗಡೆ ಐಕ್ಯತೆಯನ್ನ, ಪ್ರೀತಿಯನ್ನ, ಸಮಾಧಾನವನ್ನ ಹುಟ್ಟಿಸುವುದಕ್ಕಾಗಿ ಆತನು ಬಂದಿದ್ದಾನೆ.
ಅದಕ್ಕಾಗಿ ದೇವದೂತರು ಒಂದು ಶುಭ ವರ್ತಮಾನವನ್ನ ಸಾರ್ತಿದ್ದಾರೆ. ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ. ನೀವು ಸಮಾಧಾನ ಇಲ್ಲದೆ ಇದ್ದೀರಾ? ನಿಮ್ಮ ಜೀವಿತ ಸಮಾಧಾನ ಇಲ್ಲದೆ ಇದೆಯಾ? ನೀವು ಸಮಾಧಾನಕ್ಕಾಗಿ ಅಲಿತಿದ್ದೀರಾ? ನಿಮ್ಮ ಕುಟುಂಬ ಸಮಾಧಾನ ಇಲ್ಲದೆ ಇದೆಯಾ? ನಿಮ್ಮ ಜೀವಿತಗಳು ಸಮಾಧಾನ ಇಲ್ಲದೆ ಕೆಟ್ಟು ಹೋಗಿದೆಯಾ? ಹಾಗಾದರೆ ಸಮಾಧಾನ ಪ್ರಭುವಾಗಿರುವ ಯೇಸುವಿನ ಬಳಿಗೆ ಬನ್ನಿ. ಯೇಸು ಕ್ರಿಸ್ತನ ನೀವು ವಿಶ್ವಾಸ ಇಡೋದಾದ್ರೆ ನಿಮ್ಮೊಳಗಡೆ ಯೇಸು ಕ್ರಿಸ್ತನು ಸಮಾಧಾನವನ್ನು ಕೊಡುವನಾಗಿದ್ದಾನೆ. ಯಾಕಂದ್ರೆ ಸಮಾಧಾನದ ಪ್ರಭು ಎಂಬುದಾಗಿ ಆತನ ಹೆಸರಾಗಿದೆ ಪ್ರಿಯರೇ. ಆದ್ರಿಂದ ನೀವು ಯೇಸುವಿನ ಬಳಿಗೆ ಬರುವುದಾದ್ರೆ, ನಿಮ್ಮ ಹೃದಯದಲ್ಲಿ ಯೇಸುವಿಗೆ ಸ್ಥಳ ಕೊಡುವುದಾದ್ರೆ, ನೀವು ಯೇಸುವನ್ನ ಮೇಲೆ ವಿಶ್ವಾಸ ಇಡೋದಾದ್ರೆ, ನೀವು ಹುಡುಕ್ತಿರುವಂಥ ಸಮಾಧಾನ ದೇವರು ನಿಮ್ಗೆ ಕೊಡ್ತಾನೆ. ಮೂರನೇದಾಗಿ ನಾವು ನೋಡುವಾಗ ಪ್ರಿಯರೇ, ದೇವರು ಅವರಿಗೆ ಒಲಿಯುತ್ತಾನೆ. ನೋಡಿ, ದೇವರನ್ನು ಒಲಿಸ್ಕೊಳ್ಳೋದಕ್ಕಾಗಿ ಇವತ್ತು ಮನುಷ್ಯ ಯಾತ್ರೆಗಳನ್ನ ಮಾಡ್ತಿದ್ದಾನೆ. ಅನೇಕ ಗುಡಿ ಗುಂಡಾರಗಳನ್ನ ಸುತ್ತುತ್ತಿದ್ದಾನೆ. ಅನೇಕ ಕಠಿಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾನೆ. ತನ್ನ ಜೀವಿತವನ್ನೇ ತಾನೇ ನಾಶನ ಪಡಿಸ್ಕೊಳ್ತಿದ್ದಾನೆ. ತನ್ನ ಶರೀರವನ್ನು ಗಾಯ ಮಾಡ್ಕೊಳ್ತಿದ್ದಾನೆ. ಯಾಕಂದ್ರೆ ದೇವರನ್ನು ಒಲಿಬೇಕು, ದೇವ್ರಿಗೆ ಕಷ್ಟಗಳನ್ನ ಬಿಡಿಸ್ಬೇಕು, ದೇವ್ರಿಗೆ ವ್ಯಾಧಿನ ತೆಗಿಬೇಕು, ದೇವ್ರಿಗೆ ಶಾಪನ ತೆಗಿಬೇಕು, ದೇವರು ನನ್ನ ಜೀವಿತ, ನನ್ನ ಕುಟುಂಬನ ಆಶೀರ್ವದಿಸ್ಬೇಕು, ಹೆಂಗಾದ್ರೂ ಮಾಡಿ ದೇವರ ದಯೆನ ಹೊಂದಿಕೊಳ್ಬೇಕು ಎಂಬುದಾಗಿ ಮನುಷ್ಯನು ಸತಾಯ ಗತಾಯ ಅಂದ್ರೆ ಮನುಷ್ಯನು ಪ್ರಯತ್ನಿಸುವುದನ್ನು ನಾವು ನೋಡ್ತಾ ಇದ್ದೀವಿ ಪ್ರೇರೆ. ಎಷ್ಟೊಂದು ಪ್ರಯತ್ನಗಳು ಮಾಡ್ತಿದ್ದಾರೆ. ಹಾಗಾದ್ರೆ ನಾವು ಮಾಡುವ ದಾನ ಧರ್ಮಗಳು, ನಾವು ಮಾಡುವ ಪೂಜೆ ಪುನಸ್ಕಾರಗಳಾಗಿರ್ಬೋದು, ಅಥವಾ ಯಾತ್ರೆ ಆಗಿರ್ಬೋದು, ಕಾರ್ಯಗಳಾಗಿರ್ಬೋದು, ಇದರಿಂದ ನಾವು ದೇವರನ್ನ ಒಲಿಸ್ಕೊಳ್ಳೋಕ್ಕಾಗಲ್ಲ. ಆದ್ರೆ ಒಂದು ಶುಭ ವರ್ತಮಾನ ಏನಂದ್ರೆ, ದೇವರೇ ನಮ್ಮನ್ನ ಒಲಿಯುವುದಕ್ಕಾಗಿ ದೇವರೇ ನಮ್ಮನ್ನ ಬಯಸಿ ಬಂದಿದ್ದಾನೆ. ಎಂತ ಒಂದು ದೊಡ್ಡ ಶುಭ ವರ್ತಮಾನವಾಗಿದೆ ಪ್ರಿಯರೇ. ಹಾಗಾದ್ರೆ ಯೇಸು ಕ್ರಿಸ್ತ ನಿನ್ನ ಬಳಿಗೆ ಬಂದಿದ್ದಾನೆ, ನಿನ್ನನ್ನು ಒಲಿಯುವುದಕ್ಕಾಗಿ, ನಿನ್ನನ್ನು ಅರಸುವುದಕ್ಕಾಗಿ, ನಿನ್ನನ್ನು ಆಶೀರ್ವದಿಸುವುದಕ್ಕಾಗಿ, ನಿನ್ನನ್ನು ಗುಣಪಡಿಸುವುದಕ್ಕಾಗಿ, ನಿನ್ನ ಪರಿಸ್ಥಿತಿಗಳನ್ನ ಬದಲಾಯಿಸುವುದಕ್ಕಾಗಿ, ಯೇಸು ನಿನ್ನ ಒಲಿಯುವುದಕ್ಕಾಗಿ, ನಿನ್ನ ಕುಟುಂಬವನ್ನು ಒಲಿಯುವುದಕ್ಕಾಗಿ ಬಂದಿದ್ದಾನೆ, ನಿನ್ನ ಜೀವಿತವನ್ನು ಒಲಿಯುವುದಕ್ಕಾಗಿ ಬಂದಿದ್ದಾನೆ. ನಿಮ್ಮ ಹೃದಯದಲ್ಲಿ ಆತನಿಗೆ ಸ್ಥಳ ಕೊಡ್ತೀರಾ? ಹಾಗಾದ್ರೆ ಕರ್ತನು ನಿಮ್ಮನ್ನ ಮೇಲೆತ್ತಿ ಘನಪಡಿಸುವ ಆತನಾಗಿದ್ದಾನೆ. ದೇವರ ವಾಕ್ಯನ ಆಶೀರ್ವದಿಸಲಿ. ಬನ್ನಿ ಪ್ರಿಯರೇ, ಪ್ರಾರ್ಥಿಸೋಣ. ಪ್ರೀತಿ ಕನಿಕರವುಳ್ಳ ತಂದೆಯೇ, ಮನುಷ್ಯರಲ್ಲಿ ಸಮಾಧಾನ ಉಂಟು ಮಾಡುವುದಕ್ಕಾಗಿ, ನಾವೆಲ್ಲರೂ ನಿನ್ನ ದಯೆಗೆ ಪಾತ್ರರಾಗುವುದಕ್ಕಾಗಿ, ನಮ್ಮನ್ನು ಒಲಿಯುವುದಕ್ಕಾಗಿ, ನಮ್ಮನ್ನು ಅರಸುವುದಕ್ಕಾಗಿ, ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ, ಮಾನವ ಕುಲವೇ ಕರ್ತನೆ ಒಂದು ಸಮಾಧಾನದಲ್ಲಿ ಜೀವಿಸುವಂತೆ ಮಾಡುವುದಕ್ಕಾಗಿ ಮನುಷ್ಯನಾಗಿ ಲೋಕಕ್ಕೆ ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮೆಲ್ಲ ಅಸಮಾಧಾನಕ್ಕೆ ಕಾರಣವಾಗಿರುವಂಥ ಪ್ರತಿ ಪರಿಸ್ಥಿತಿಗಳನ್ನ ನೀವು ನಿಮ್ಮ ಹೆಗಲ ಮೇಲೆ ತೆಗೆದುಕೊಂಡು ಆ ಗೋಲ್ಗಾತ್ ಬೆಟ್ಟದಲ್ಲಿ ಸಿಲುವೆ ಮೇಲೆ ಅದಕ್ಕೆಲ್ಲ ಒಂದು ಕ್ರಯವನ್ನು ಕಟ್ಟಿ ಬಿಡಿಸಿದ್ದೀರಿ. ನಮಗೆ ಸಮಾಧಾನವನ್ನು ಕೊಟ್ಟಿದ್ದೀರಿ, ಸ್ತೋತ್ರ. ಪಾಪ ಪರಿಹಾರವನ್ನು ಕೊಟ್ಟಿದ್ದೀರಿ, ಸ್ತೋತ್ರ. ನಮ್ಮನ್ನು ಒಲಿದು ದೇವರೇ ನಮ್ಮನ್ನು ಎಲ್ಲ ವಿಧದಲ್ಲೂ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ಮುನ್ನಡೆಸ್ತಿರೋದಕ್ಕಾಗಿ ಸ್ತೋತ್ರಪ್ಪ. ಇನ್ನು ಯಾರೆಲ್ಲ ಸಮಾಧಾನವನ್ನು ಹುಡುಕ್ತಿದ್ದಾರೋ, ಯಾರೆಲ್ಲ ನಿನ್ನ ದಯೆಯನ್ನು ಹುಡುಕ್ತಿದ್ದಾರೋ, ಅವ್ರಿಗೂ ನಿನ್ನ ಒಲಿಮೆ ಅವರಿಗೆ ಕರ್ತನ ಪ್ರಕಟವಾಗಲಿ. ಅವರ ಆತ್ಮಿಕ ಕಣ್ಣುಗಳು ತೆರಿ, ಅವ್ರು ರಕ್ಷಿಸಲ್ಪಡ್ಲಿ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.